ನಮಸ್ಕಾರ. ಇದು ಜಾಣ ಸುದ್ದಿ, ವಿಜ್ಞಾನ, ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಪುಟ 4, ಸಂಚಿಕೆ 28, ಅಕ್ಟೋಬರ್ 8, 2020. ಸುದ್ದಿ ಸಂಶೋಧನೆ. ಕಾಮಾಲೆ ವೈರಸ್ ಪತ್ತೆಗೆ ನೋಬೆಲ್. ಈ ವರ್ಷ 2020 ವೈದ್ಯಕೀಯ ವಿಭಾಗದ ನೋಬೆಲ್ ಪ್ರಶಸ್ತಿ 3 ವೈರಸ್ ಸಂಶೋಧಕರ ಪಾಲಿಗೆ ಸಂದಿದೆ. ವರ್ಷ ಇಡೀ ಕೊರೋನಾ ವೈರಸ್ಸಿನಿಂದ ಹೈರಾಣಾಗಿರುವ ಈ ಹೊತ್ತಿನಲ್ಲಿ ವೈಜ್ಞಾನಿಕ ಶೋಧಗಳು ಎಷ್ಟು ಪ್ರಮುಖ ಎಂಬುದಕ್ಕೆ ಇದು ಒಂದು ಸಾಕ್ಷಿ. ಹೌದು, ವೈರಸ್ಗಳು ಇಂದಲ್ಲ, ಬಹಳ ಹಿಂದಿನಿಂದಲೂ ಜೀವ ಸಂಕುಲವನ್ನ, ವಿಶೇಷವಾಗಿ ಮಾನವ ಸಂಕುಲವನ್ನ ತೀವ್ರವಾಗಿ ಕಾಡಿವೆ. ಸಣ್ಣಗೆ ಕೆಮ್ಮು, ನೆಗಡಿಯಿಂದ ಆರಂಭಿಸಿ ಉರಿಯೂತವನ್ನು ತಂದು ಆ ಮೂಲಕ ಕ್ಯಾನ್ಸರ್ ಅನ್ನು ತರುವ ವೈರಸ್ಗಳಿವೆ. ಈಗಂತೂ ಜಗತ್ತನ್ನೇ ಆವರಿಸಿ ಸಾಂಕ್ರಾಮಿಕ ಪಿಡುಗನ್ನು ಕೊರೋನಾ ತಂದಿಟ್ಟಿದೆ. ಹಾಗಾಗಿ ವೈರಾಲಜಿ ಅಂದರೆ ವೈರಸ್ ಅಧ್ಯಯನಕ್ಕೆ ವಿಜ್ಞಾನದ ಹೆಮ್ಮೆಯ ಬಹುಮಾನ ಈ ವರ್ಷವೇ ಬಂದುದರಲ್ಲಿ ಅಚ್ಚರಿಯೇನಿಲ್ಲ. ಈ ವರ್ಷ ಹಾರ್ವಿ ಜೆ ಆಲ್ಟರ್, ಮೈಕೆಲ್ ಹೌಟನ್ ಮತ್ತು ಚಾರ್ಲ್ಸ್ ಎಂ ರೈಸ್ ಎಂಬ 3 ಸಂಶೋಧಕರಿಗೆ ವೈದ್ಯಕೀಯ ವಿಭಾಗದ ನೋಬೆಲ್ ಬಹುಮಾನವನ್ನು ಅವರು ನಡೆಸಿದ ಹೆಪಟೈಟಿಸ್ ಸಿ ಕುರಿತ ವಿವರಗಳಿಗಾಗಿ ಕೊಡಲಾಗಿದೆ. ಹೆಪಟೈಟಿಸ್ ಎ ಮತ್ತು ಬಿ ಇಂದ ಮುಂದುವರೆದು ರೋಗವನ್ನು ಮತ್ತಷ್ಟು ಅರ್ಥಪೂರ್ಣವಾಗಿ ವಿವರಿಸಿ ಅದನ್ನು ಪತ್ತೆ ಹಚ್ಚಿದ, ವೈರಸ್ ಅನ್ನು ಪ್ರತ್ಯೇಕಿಸಿ ಅವಲೋಕಿಸುವ ಹಾಗೂ ನಿರ್ದಿಷ್ಟ ಚಿಕಿತ್ಸೆಯನ್ನು ಸಾಧ್ಯ ಮಾಡಿದ್ದಕ್ಕಾಗಿ ಈ 3 ಈ ಶ್ರೇಷ್ಠ ಪುರಸ್ಕಾರಕ್ಕೆ ಪಾತ್ರರಾಗಿದ್ದಾರೆ. ಕಾಮಾಲೆಯನ್ನುಂಟು ಮಾಡುವ ಹೆಪಟೈಟಿಸ್ ವೈರಸ್ಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಹಾಗೂ ಅವುಗಳಿಂದಾಗುವ ಪಿಡುಗನ್ನು ನಿರ್ವಹಿಸುವಲ್ಲಿ ಈ 3 ಸಂಶೋಧನೆಗಳು ಮಹತ್ವದ ಮೈಲುಗಲ್ಲುಗಳು. ಇದರಿಂದಾಗಿ ಪ್ರತಿ ವರ್ಷ ಏನಿಲ್ಲ ಎಂದರೂ 4 ಲಕ್ಷ ಜನರ ಜೀವವನ್ನು ಉಳಿಸುವುದು ಸಾಧ್ಯವಾಗಿದೆ. ಹೆಪಟೈಟಿಸ್ ಸಿ ಎಂಬ ಹೆಸರನ್ನು ಒಮ್ಮೆಲೆ ಕೇಳಿದಾಗ ಇದು ಅಷ್ಟೇನು ಜನಪ್ರಿಯವಲ್ಲದ ಹೆಸರು ಅಥವಾ ಕಾಯಿಲೆ ಎನ್ನಿಸಬಹುದು. ಸಾಮಾನ್ಯ ಕಾಮಾಲೆ ಆದಂತಹ ಹೆಪಟೈಟಿಸ್ ಎ ಜನಪ್ರಿಯವೂ ಹೌದು. ಅದಕ್ಕೆ ಔಷಧಿ ಕೊಡುವ ಸಾವಿರಾರು ಜನರನ್ನು ಕೂಡ ನಾವು ತಕ್ಷಣವೇ ಪಟ್ಟಿ ಮಾಡಬಹುದು. ಅಂತಹುದರಲ್ಲಿ ಕಾಮಾಲೆಗೆ ಹೆಪಟೈಟಿಸ್ ಸಿ ಎನ್ನುವ ಇನ್ನೊಂದು ಹೊಸ ಹೆಸರನ್ನಿಟ್ಟು ನೋಬೆಲ್ ಬಹುಮಾನ ಕೊಡುವುದೇ ಎನ್ನುವ ಕುತೂಹಲ ನಿಮಗೆ ಇರಬಹುದು. ಇದು ಹಾಗಲ್ಲ. ಹೆಪಟೈಟಿಸ್ ಎನ್ನುವುದು ಗ್ರೀಕ್ ಭಾಷೆಯ ಪದ. ನಮ್ಮ ದೇಹದ ಲೀವರ್ ಅಥವಾ ಯಕೃತ್ತು ಅಥವಾ ಪಿತ್ತ ಜನಕಾಂಗಕ್ಕೆ ಉರಿಯೂತ, ಇದನ್ನ ವೈದ್ಯರ ಭಾಷೆಯಲ್ಲಿ ಇನ್ಫ್ಲಮೇಷನ್ ಅಂತ ಹೇಳ್ತಾರೆ. ಇವೆರಡೂ ಆಗುವುದರ ಅರ್ಥವನ್ನ ಒಂದಾಗಿಸಿ ಕೊಡುವಂತಹ ಪದ ಹೆಪಟೈಟಿಸ್. ಉರಿಯೂತ ಅಥವಾ ಇನ್ಫ್ಲಮೇಷನ್ನಿಂದ ಬಾಧೆಗೆ ಒಳಗಾಗುವ ಲೀವರ್ಗೆ ವೈರಸ್ಸು ಅಷ್ಟೇ ಅಲ್ಲ, ಅತಿ ಮದ್ಯಪಾನದಿಂದಲೂ ಅಥವಾ ಕೆಲವೊಂದು ಪರಿಸರ ವಿಷಯಗಳಿಂದಲೂ ಕೂಡ ಕಾಮಾಲೆ ಉಂಟಾಗಬಹುದು ಎನ್ನುವ ವಿವರಗಳು ದೊರೆತಿದ್ದುವು. 1940ರಲ್ಲೇ 2 ಬಗೆಯ ಹೆಪಟೈಟಿಸ್ ಸೋಂಕುಗಳು ಇರುವ ಬಗ್ಗೆ ತಿಳಿದು ಬಂದಿತ್ತು. ಮೊದಲನೆಯದು ಎ ಟೈಪ್ ಅಂದರೆ ಸಾಮಾನ್ಯ ಕಾಮಾಲೆ, ಮತ್ತೊಂದು ಅದಕ್ಕಿಂತ ಭಿನ್ನವಾದ ರೀತಿಯಲ್ಲಿ ಇದ್ದುದರಿಂದ ಅದನ್ನು ಬಿ ಟೈಪ್ ಎಂದು ವರ್ಗೀಕರಿಸಲಾಗಿತ್ತು. ಈ ಬಿ ಟೈಪ್ ಒಬ್ಬರ ರಕ್ತ ಇನ್ನೊಬ್ಬರ ರಕ್ತವನ್ನು ಸೋಂಕಿದಾಗ ಮಾತ್ರ ಹರಡುತ್ತದೆ. ಅಂದರೆ ರಕ್ತದಾನದ ವೇಳೆಯಲ್ಲಿ ಇದು ಹರಡುತ್ತದೆ. ಆದರೆ ಎ ಆಹಾರ ಮತ್ತು ನೀರಿನಿಂದಲೂ ಒಬ್ಬರಿಂದ ಒಬ್ಬರಿಗೆ ಹಬ್ಬುತ್ತದೆ ಎನ್ನುವುದು ತಿಳಿದಿತ್ತು. ಹಾಗಿದ್ದರೆ ಇದೇನಿದು ಈ 3ನೆಯ ಸಿ ಟೈಪ್? ಮೇಲ್ನೋಟಕ್ಕೆ ಈ 3 ರೋಗ ಲಕ್ಷಣಗಳು ಒಂದೇ ಆದರೂ ಕಾರಣಗಳು ಮತ್ತು ಅವುಗಳು ಉಂಟಾದಾಗ ದೇಹದಲ್ಲಿ ಕಾಣುವ ಜೀವಿ ರಾಸಾಯನಿಕ ವಿವರಗಳು ಭಿನ್ನ ಭಿನ್ನವಾದವು. ಎ ಹಾಗೂ ಬಿ ಎಂತಿಲ್ಲದ ಒಂದು ಹೆಪಟೈಟಿಸ್ ಕೂಡ ಇದೆ ಎಂದು ಗೊತ್ತಾಗಿದ್ದೇ ತೀರಾ ತಡವಾಗಿ. ಎ ಎಂತಲ್ಲಿದ ಬಿ ರಕ್ತದಿಂದ ರಕ್ತಕ್ಕೆ ದಾಟುವ ಬಗೆಯನ್ನು 1960ರಲ್ಲೇ ಪತ್ತೆ ಹಚ್ಚಿ ವಿವರ ನೀಡಿದ್ದ ಬ್ಲಂಬರ್ಗ್ ಅವರಿಗೂ 1976ರಲ್ಲೇ ನೋಬೆಲ್ ಬಹುಮಾನ ಸಂದಿತ್ತು. ಆದರೆ ಮತ್ತೆ ಅದೇ ಬಗೆಯಲ್ಲಿ ರಕ್ತದ ಸೋಂಕಿನಿಂದಲೇ ಬರುವ ಮತ್ತಂತಹುದೇ ಇನ್ನೂ ರೋಗ ಕಾಣಿಸಿಕೊಂಡಿತ್ತು. ಬಿಯನ್ನು ಗುಣಪಡಿಸಲು ಬಳಸುವ ಉಪಾಯಗಳಿಂದಲೂ ಇದು ವಾಸಿಯಾಗುತ್ತಿರಲಿಲ್ಲ. ಹಾಗಾಗಿ ಇದನ್ನು ಎ ಮತ್ತು ಬಿ ಅಲ್ಲದ ಹೆಪಟೈಟಿಸ್ ಎಂದೇ ಗುರುತಿಸಲಾಗಿತ್ತು. ಆದರೆ ಇಲ್ಲೊಂದು ತೊಡಕಿತ್ತು. ಏನೆಂದರೆ ಇದನ್ನು ಪತ್ತೆ ಹಚ್ಚುವ ವಿಧಾನಗಳು ಅಂದು ಇರಲಿಲ್ಲ. ಅದಕ್ಕಿರುವ ಮೂಲ ಸಮಸ್ಯೆಯು ಈ ರೋಗ ಬಂದಾಗ ಉಳಿಸಿ ಹೋಗುವ ಆಂಟಿಜೆನ್ಗಳ ಬಗ್ಗೆ.
ಈ ಆಂಟಿಜೆನ್ ಪ್ರೋಟೀನ್ಗಳು ಕೂಡ ಸಾಮಾನ್ಯ ಕಾಮಾಲಿಯನ್ ಅಣುಕುಗಳೇ ಆಗಿದ್ದರಿಂದ ಇದು ಹೊಸದೊಂದು ರೋಗವೆಂದು ಅರಿಯುವುದು ಮತ್ತು ಕಷ್ಟವಾಗಿತ್ತು. ಇದರ ಜೀವರಾಸಾಯನಿಕ ವಿವರಗಳು ಕೂಡ ಬಲು ಜಟಿಲವಾಗಿದ್ದುವು. ಇಂತಹ ಕ್ಲಿಷ್ಟ ಸಮಸ್ಯೆಯನ್ನು ಬಗೆಹರಿಸಿ ಹೆಪಟೈಟಿಸ್ ಸಿ ಗುರುತಿಸುವ ವಿಧಾನಗಳನ್ನು ಪತ್ತೆ ಮಾಡಿದ್ದು ಹಾರ್ವಿ ಜೆ ಆಲ್ಟರ್ ಅವರು. ಹೆಪಟೈಟಿಸ್ ಬಿ ವಿವರಗಳು ದೊರೆತ ಕಾಲಕ್ಕೆ ರಕ್ತ ನೀಡಿಕೆಯಿಂದ ಈ ಸೋಂಕು ಏಕೆ ಉಂಟಾಗುತ್ತದೆ ಎನ್ನುವುದನ್ನು ಅರಿತುಕೊಳ್ಳಲು ಪ್ರಯತ್ನಿಸುತ್ತಿದ್ದ ಆಲ್ಟರ್ ಮೂಲತಃ ಒಬ್ಬ ವೈದ್ಯರು. ಹಾಗಾಗಿ ರೋಗ ಪತ್ತೆಯ ದೃಢೀಕರಣ ಅವರಿಗೆ ಒಲಿದ ತಿಳಿವು. ಅಂತೂ ಅವರಿಂದ ಎ ಹಾಗೂ ಬಿ ಅಲ್ಲದ ಮತ್ತೊಂದು ಬಗೆಯ ವೈರಸ್ ಇದೆ ಎಂಬುದು ಮತ್ತು ಅದನ್ನು ಪತ್ತೆ ಹಚ್ಚುವ ರಕ್ತ ಪರೀಕ್ಷೆ ವಿಧಾನವೂ ಸಾಧ್ಯವಾಯಿತು. ಇದು ಬೇರೆಯ ಸೋಂಕು ಎಂಬುದೇನು ಪತ್ತೆಯಾಯಿತನ್ನಿ, ಆದರೆ ಅದನ್ನುಂಟು ಮಾಡುವ ವೈರಸ್ ಯಾವುದು, ಅದರ ವಿವರಗಳೇನು ಮುಂತಾದ ಸೂಕ್ಷ್ಮ ವಿವರಗಳು ಬೇಕಲ್ಲವೇ? ಇದನ್ನು ಸಂಶೋಧಿಸಲು ಬ್ರಿಟನ್ ಮೂಲದ ಮೈಕೆಲ್ ಹೌಟನ್ ಮತ್ತು ಅವರ ತಂಡದ ಅಧ್ಯಯನಗಳು ನೆರವಾದವು. ಅದಕ್ಕೆ ಪ್ರಬಲ ಪ್ರೇರಣೆಯ ದೊರೆತದ್ದು ಹೌಟನ್ ಅವರು ಲಂಡನ್ನಿನ ಕಿಂಗ್ಸ್ ಕಾಲೇಜಿನಿಂದ ಕೈರಾನ್ ಎಂಬ ಔಷಧ ಉದ್ಯಮವನ್ನು ಸೇರಿ ಅಲ್ಲಿ ನಡೆಸಿದ ಪ್ರಯೋಗಗಳಿಂದ. ಅಲ್ಲಿ ಅವರು ತಮ್ಮ ತಂಡದವರೊಡನೆ ವೈರಸ್ಸಿನ ವಿವರಗಳನ್ನು ಅದರ ವಂಶವಾಹಿ ವಿವರಗಳಿಂದ ಪತ್ತೆ ಹಚ್ಚಿ ಅದು ಎಯನ್ನು ಉಂಟು ಮಾಡುವ ವೈರಸ್ಸಿಗಿಂತ ಭಿನ್ನವಾದ ಮತ್ತೊಂದು ವೈರಸ್ ಎಂದು, ಹೀಗಾಗಿ ಅದಕ್ಕೆ ಹೆಪಟೈಟಿಸ್ ಸಿ ಎಂದು ಹೆಸರಿಸಿದರು. ಹೆಸರಿಟ್ಟು ಕರೆದರೆ ಸಾಕೆ, ವಿಜ್ಞಾನವೆಂದು ನಾಮಕರಣದ ಭ್ರಮೆಯಿಂದ ಮತ್ತು ಅದಕ್ಕಷ್ಟು ಹೊಗಳಿಕೆ ಪರಾಕುಗಳಿಂದ ವೈಭವಗೊಳ್ಳುವುದಿಲ್ಲ. ಅದೇನಿದ್ದರೂ ಪ್ರಾಯೋಗಿಕ ಹಾಗೂ ಮರುಪರೀಕ್ಷೆಯಲ್ಲಿ ಉತ್ತೀರ್ಣವಾಗುವ ವಿಷಯಗಳನ್ನಷ್ಟೇ ವಾಸ್ತವ ಎಂದು ನಂಬುತ್ತದೆ. ಹೆಪಟೈಟಿಸ್ ಸಿ ಬೇರೊಂದು ಸೋಂಕು ಎಂಬುದೇನೋ ನಿರ್ಣಾಯಕವಾಗಿತ್ತು. ಆದರೆ ಅದರ ಇನ್ನೊಂದು ರಹಸ್ಯ ಇನ್ನೂ ಬಗೆಹರಿದಿರಲಿಲ್ಲ. ಅದೆಂದರೆ ಈ ಹೊಸತಾದ ಎ ಮತ್ತು ಬಿ ಅಲ್ಲದ ಸಿ ಎಂಬ ಕಾಯಿಲೆಯು ಮನುಷ್ಯರನ್ನು ಸೋಂಕಿದಾಗ ತಾನೂ ಸ್ವತಂತ್ರವಾಗಿ ರೋಗವನ್ನು ಉಂಟು ಮಾಡುತ್ತದೆಯೋ? ಇದನ್ನು ತೀರ್ಮಾನಿಸಬೇಕಿತ್ತು. ಆಗ ನೆರವಿಗೆ ಬಂದಿದ್ದು ಪ್ರೊಫೆಸರ್ ಚಾರ್ಲ್ಸ್ ರೈಸ್ ಅವರ ಸಂಶೋಧನೆಗಳು. ಸೇಂಟ್ ಲೂಯಿಸ್ನ ವಾಷಿಂಗ್ಟನ್ ವಿಶ್ವವಿದ್ಯಾನಿಲಯದಲ್ಲಿ ವೈರಾಲಜಿ ಪ್ರೊಫೆಸರ್ ಆದ ಇವರು ಜೆನೆಟಿಕ್ ಇಂಜಿನಿಯರಿಂಗ್ ತಂತ್ರಗಳನ್ನು ಬಳಸಿ ಈ ವೈರಸ್ಸುಗಳ ಪ್ರತಿರೂಪಗಳನ್ನು ಸೃಷ್ಟಿಸಿದರು ಹಾಗೂ ಇವು ಕೂಡ ಹೆಪಟೈಟಿಸ್ ಅನ್ನು ತರಬಲ್ಲವು ಎಂಬುದನ್ನು ಸಾಬೀತು ಮಾಡಿದರು. ಹೀಗೆ ರಕ್ತ ನೀಡಿಕೆಯಲ್ಲಿ ಆವರೆಗೂ ವಿವರಿಸಲಾಗದಂತಹ ಹೆಪಟೈಟಿಸ್ ಮಾದರಿಯ ವಿವರಗಳ ಪತ್ತೆಗೆ ಉತ್ತರ ದೊರಕಿತ್ತು. ಕಡೆಗೂ ವಿವರಿಸಲಾಗದ ಕಾರಣದ ಹೆಪಟೈಟಿಸ್ನ ಕಾರಣಕ್ಕೆ ಕೊನೆಯ ಸಾಕ್ಷಿಯನ್ನು ಒದಗಿಸುವಲ್ಲಿ ರೈಸ್ ಯಶಸ್ವಿಯಾಗಿದ್ದರು. ಈ ಎಲ್ಲ ವಿವರವಾದ ತಿಳುವಳಿಕೆಯಿಂದ ಪ್ರತಿ ವರ್ಷ ಕನಿಷ್ಠ 4 ಲಕ್ಷ ಜನರನ್ನು ಬಲಿ ತೆಗೆದುಕೊಳ್ಳುವ ರೋಗವೊಂದಕ್ಕೆ ಪತ್ತೆದಾರಿಕೆ ನಡೆಸಿ ಔಷಧೋಪಚಾರ ಒದಗಿಸುವ ಮಾನವತೆಯ ಅನುಸಂಧಾನವನ್ನು ಗುರುತಿಸಿ ಈ ವರ್ಷ ಅಂದರೆ 2020 ವೈದ್ಯಕೀಯ ನೊಬೆಲ್ ಬಹುಮಾನವನ್ನು ಹಾರ್ವಿ ಆಲ್ಟರ್, ಮೈಕೆಲ್ ಹೌಟನ್ ಹಾಗೂ ಚಾರ್ಲ್ಸ್ ರೈಸ್ ಅವರುಗಳಿಗೆ ಘೋಷಿಸಲಾಗಿದೆ. ಈ ಮೂವರ ಪುಟ್ಟ ಪರಿಚಯ ಹೀಗಿದೆ. ಪ್ರೊಫೆಸರ್ ಹಾರ್ವಿ ಆಲ್ಟರ್ 1935ರಲ್ಲಿ ನ್ಯೂಯಾರ್ಕ್ನಲ್ಲಿ ಜನಿಸಿದರು. ರೋಚೆಸ್ಟರ್ ವಿಶ್ವವಿದ್ಯಾನಿಲಯದ ವೈದ್ಯಕೀಯ ಸಂಸ್ಥೆಯಿಂದ ಪದವಿ ಪಡೆದು ಮುಂದೆ ಇಂಟರ್ನಲ್ ಮೆಡಿಸಿನ್ನಲ್ಲಿ ವಿಶೇಷ ತರಬೇತಿಯನ್ನು ವಿಶ್ವವಿದ್ಯಾನಿಲಯದ ಆಸ್ಪತ್ರೆಯಲ್ಲಿಯೇ ಪಡೆದರು. ಅನಂತರ 1961ರಲ್ಲಿ NIH ಅರ್ಥಾತ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ನಲ್ಲಿ ಕ್ಲಿನಿಕಲ್ ಅಸೋಸಿಯೇಟ್ ಆಗಿ ಸೇರಿದರು. ಜೊತೆಗೆ ಜಾರ್ಜ್ ಟೌನ್ ವಿಶ್ವವಿದ್ಯಾನಿಲಯದಲ್ಲೂ ದುಡಿದು NIHನಲ್ಲಿಯೇ ಈವರೆಗೂ 1969ರಿಂದಲೂ ಇಂದಿನವರೆಗೂ ಇದ್ದಾರೆ. ಪ್ರಸ್ತುತ ಅಲ್ಲಿಯೇ ಹಿರಿಯ ಸಂಶೋಧಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರೊಫೆಸರ್ ಮೈಕೆಲ್ ಹೌಟನ್ ಬ್ರಿಟನ್ನಿನಲ್ಲಿ ಜನಿಸಿದವರು. ಲಂಡನ್ನಿನ ಕಿಂಗ್ಸ್ ಕಾಲೇಜಿನಲ್ಲಿ PhD ಗಳಿಸಿ ಅಲ್ಲಿಯೇ ಸಂಶೋಧಕರಾಗಿದ್ದ ಇವರು ಮುಂದೆ ಅಮೆರಿಕದ ಖೈರಾನ್ ಎಂಬ ಔಷಧ ಉದ್ಯಮದ ಪ್ರಯೋಗಾಲಯವನ್ನು ಸೇರಿ ಅಲ್ಲಿ ಸಂಶೋಧನೆಯನ್ನು ಮುಂದುವರೆಸಿದರು. ಕಳೆದ 10 ವರ್ಷದ ಹಿಂದೆ ಕೆನಡಾದ ಆಲ್ಬರ್ಟಾ ವಿಶ್ವವಿದ್ಯಾನಿಲಯಕ್ಕೆ ಸೇರಿದ ಇವರು ಈಗ ಅಲ್ಲಿಯೇ ವೈರಸ್ಸುಗಳ ಬಗ್ಗೆ ಸಂಶೋಧನೆಗಳನ್ನು ಮುಂದುವರೆಸುತ್ತಿದ್ದಾರೆ. ಪ್ರೊಫೆಸರ್ ಚಾರ್ಲ್ಸ್ ರೈಸ್ ಅಮೆರಿಕದಲ್ಲಿ 1952ರಲ್ಲಿ ಜನಿಸಿದವರು. ಅವರು ತಮ್ಮ PhD ಪದವಿಯನ್ನು ಕ್ಯಾಲಿಫೋರ್ನಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಗಳಿಸಿದರು. ಅಲ್ಲಿಯೇ ಪೋಸ್ಟ್ ಡಾಕ್ಟರಲ್ ಸಂಶೋಧನೆಯನ್ನು ನಡೆಸಿ ಮುಂದೆ ವಾಷಿಂಗ್ಟನ್ ವಿಶ್ವವಿದ್ಯಾನಿಲಯದ ವೈದ್ಯಕೀಯ ಸಂಸ್ಥೆಯನ್ನು ಸೇರಿದರು. ಅಲ್ಲಿ ಪ್ರೊಫೆಸರ್ ಆಗಿದ್ದ ರೈಸ್ ಮುಂದೆ 2001ನೇ ಇಸವಿಯಲ್ಲಿ ರಾಕ್ ಫೆಲ್ಲರ್ ವಿಶ್ವವಿದ್ಯಾನಿಲಯವನ್ನು ಸೇರಿ ಅಲ್ಲಿ ಹೆಪಟೈಟಿಸ್ ಅಧ್ಯಯನ ಸಂಸ್ಥೆಯನ್ನು ಮುಂದುವರೆಸುತ್ತಿದ್ದಾರೆ. ಇದು ಈ ಮೂವರು ನೊಬೆಲ್ ಪಾರಿತೋಷಕ ವಿಜೇತರ ಕಿರುಪರಿಚಯ. ಇದು ಇಂದಿನ ಸುದ್ದಿ ಸಂಶೋಧನೆ. ರಚನೆ ಡಾಕ್ಟರ್ TS ಚೆನ್ನೈಶ್, ಸೆಂಟರ್ ಫಾರ್ ಪಬ್ಲಿಕ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಸೈನ್ಸ್. ಜಾಣಧ್ವನಿ ಕೊಳ್ಳೇಗಾಲ ಶರ್ಮಾ.
ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.